ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕುಮಾರಸ್ವಾಮಿ ವಿರುದ್ಧ ಸಿಎಂ ಡಿಕೆಶಿ ಪೊಲಿಟಿಕಲ್ ಟಾರ್ಗೆಟ್ ಫಿಕ್ಸ್. ದೇವೇಗೌಡರ ಗರಡಿಯಲ್ಲಿ ಪಳಗಿರುವ 3 ಒಕ್ಕಲಿಗ ನಾಯಕರಿಗೆ ಮಂತ್ರಿಗಿರಿ. ಜೆಡಿಎಸ್ ವಿರುದ್ಧ ಹೋರಾಡಲು ಸಿಎಂ ತ್ರಿಶೂಲಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ, ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಈ ಮೂವರೂ ಕೂಡ ಕುಮಾರಸ್ವಾಮಿ ಅವರ ಜೊತೆಗೆ ಒಂದು ಕಾಲದಲ್ಲಿ ಗುರುತಿಸಿಕೊಂಡವರು, ಒಂದು ಕಾಲದಲ್ಲಿ ಜೆಡಿಎಸ್ನಲ್ಲಿದ್ದವರು, ದೇವೇಗೌಡರ ಗರಡಿಯಲ್ಲಿ ಪಳಗಿದವರು. ಇವತ್ತು ಅವರಿಗೆ ಸಚಿವ ಸ್ಥಾನವನ್ನು ಕೊಡುವ ಮೂಲಕ 28ರ ಚುನಾವಣೆಯಲ್ಲಿ ಒಕ್ಕಲಿಗರ ಮತಗಳನ್ನು ಕಬ್ಜಾ ಮಾಡಿಕೊಳ್ಳುವಂತಹ ದೂರದೃಷ್ಟಿಯನ್ನು ಇಟ್ಟಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಕ್ಕಲಿಗ ಸಮುದಾಯದ ಮೂವರಿಗೆ, ಹಾಸನ, ರಾಮನಗರ, ಮಂಡ್ಯ ಭಾಗದ ಮೂವರಿಗೆ ಒಕ್ಕಲಿಗರಿಗೆ ಅವಕಾಶವನ್ನು ಕೊಡುವ ಮೂಲಕ ಒಂದು ಪೊಲಿಟಿಕಲ್ ಸ್ಟ್ರಾಟರ್ಜಿಯನ್ನು ಡಿ.ಕೆ. ಶಿವಕುಮಾರ್ ಅವರು ಒಂದು ಹೊಸ ಪಾನನ್ನು ಮೂವ್ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 2028ರ ಚುನಾವಣೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ಈಗಿನಿಂದಲೇ ಒಕ್ಕಲಿಗ ಸಚಿವರುಗಳಿಗೆ, ಜೆಡಿಎಸ್ನಲ್ಲಿ ಪಳಗಿದವರಿಗೆ ಸಚಿವ ಸ್ಥಾನವನ್ನು ಕೊಡುವ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಕಟ್ಟಿ ಹಾಕೋದಕ್ಕೆ, ಒಕ್ಕಲಿಗ ಮತಗಳು ಚೆದರದೇ ಇರುವಂತಹ ರೀತಿಯಲ್ಲಿ ಅದನ್ನು ಕ್ರೋಢೀಕರಿಸೋದಕ್ಕೆ ಒಂದು ಹೊಸ ಪಾನನ್ನು ಮೂವ್ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.